ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. 8 ಬ್ಯಾಡಗೆ ಮೆಣಸನ್ನು ರೋಸ್ಟ್ ಮಾಡುವ. ಕೊತ್ತಂಬರಿ ಬೀಜ 1.5 ಟೇಬಲ್ ಸ್ಪೂನ್. 10 ಕರಿಮೆಣಸು ಪೆಪ್ಪರ್ ಕಾರ್ನ್ಸ್, 1/4 ಟೀ ಸ್ಪೂನು ಮೆಂತೆ ಕಾಳು, 1/2 ಟೀ ಸ್ಪೂನ್ ಜೀರಿಗೆ ಹಾಕಿ ರೋಸ್ಟ್ ಮಾಡುವ. ಒಳ್ಳೆ ಕೆಂಪಾಗುವ ತನಕ ರೋಸ್ಟ್ ಮಾಡುವ. ಅದರ ಒಟ್ಟಿಗೆ 1 ಕಡ್ಡಿ ಒಗ್ಗರಣೆ ಸೊಪ್ಪು ಸಹ ಹಾಕಿ ರೋಸ್ಟ್ ಮಾಡಿ. ಅರ್ಧ ಭಾಗ ತೆಂಗಿನಕಾಯನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡೆ. 1/2 ಟೀ ಸ್ಪೂನ್ ಅರಶಿನ. ರೋಸ್ಟ್ ಮಾಡಿದ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಳೋಣ ಮಿಕ್ಸಿ ಜಾರಿಗೆ. ರೋಸ್ಟ್ ಮಾಡಿದ ಮೆಣಸು, 7 ಎಸಳು ಬೆಳ್ಳುಳ್ಳಿ, 1/2 ಈರುಳ್ಳಿ, ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಕ್ಕೆ ರುಬ್ಕೊಳ್ಳುವ. ಸೇಮ್ ಪಾತ್ರೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡೆ. 1/2 ಈರುಳ್ಳಿ ಹಾಕೊಳ್ಳೋಣ. 1/2 ಟೊಮ್ಯಾಟೊ ಸಾಫ್ಟ್ ಆದ ನಂತರ ನಾವು ರುಬ್ಬಿದ ಮಸಾಲವನ್ನು ಹಾಕೊಳ್ಳೋಣ. ನೀರು ಹಾಕೊಳ್ಳೋಣ. ಮಸಾಲ ಮೀಡಿಯಂ ಕನ್ಸಿಸ್ಟೆನ್ಸಿಲಿ ಇಟ್ಕೊಳ್ಳುವ. ಈಗ ಒಳ್ಳೆ ರೀತಿ ಕುದಿ ಬರಲಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳೋಣ. 6 ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ತೇನೆ. ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕ್ಕೊಳ್ಳಿ, ಒಂದರ ಮೇಲೆ ಒಂದು ಹಾಕ್ಕೊಳ್ಬೇಡಿ. ಲೋ ಟು ಮೀಡಿಯಂ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡುವ. ಒಮ್ಮೆನೆ ಸ್ಪೂನ್ ಹಾಕಬೇಡಿ. ಯಮ್ಮಿಯಾದ ಮೊಟ್ಟೆ ಸಾರು ರೆಡಿಯಾಗಿದೆ. ಇದನ್ನು ನೀವು ಅನ್ನದ ಜೊತೆ, ಈವನ್ ಕೋಳಿ ರೊಟ್ಟಿ ಜೊತೆ ಸರ್ವ್ ಮಾಡ್ಬೋದು. ಸೂಪರ್ ಆಗುತ್ತೆ.